ಈ ಕಡೆ ನೋಡೋದಾದ್ರೆ ಈಗ ಜೀವನದ ಉದ್ದೇಶ ಅಂತ ಇರುತ್ತೆ ಗೊತ್ತಾ, ನೀವು ಜೀವನ ನೋಡೋ ರೀತಿ ಅಂದರೆ ಎಷ್ಟೋ ಜನಕ್ಕೆ ಅಂದರೆ ಆರಂಭದಲ್ಲಿ ಒಂದಷ್ಟು ವಿಚಾರಗಳಾದಾಗ ಕಮೆಂಟ್ಸ್ಗಳಲ್ಲಿ ಏನೇನೋ ಬರ್ತಾಯಿತ್ತು. ಆನಂತರ ನೋಡಿದಾಗ ಅಯ್ಯೋ ನಿವೇದಿತ ಅವರು ಅವರ ಲೈಫಲ್ಲಿ ಈ ಥರದೊಂದು ಜೀವನ ಇದೆ, ಪಾಸಿಟಿವ್ ವೇನಲ್ಲಿ ಅವ್ರು ತೊಗೊಂಡಿರೋ ರೀತಿ ಅಂದರೆ ಸಮಾಜನ ಅವ್ರು ನೋಡೋ ರೀತಿ, ಬದುಕನ್ನು ನೀವು ನೋಡಿದ್ರೆ ಎಷ್ಟೋ ಜನಕ್ಕೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ತಂದ್ಕೊಟ್ಟಿರೋದು ಅಂತ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಲೈಫ್ ಅಂದರೆ ಹೇಗಿರಬೇಕು ಅಥವಾ ನಿಮ್ಮ ಲೈಫ್ ಅಂದರೆ ಯಾವ ಮಟ್ಟಕ್ಕೆ ನಾನು ತೊಗೊಂಡೋಗ್ಬೇಕು ಅಂತ ಆಸೆ ಇದೆ? ಐ ಫೀಲ್ ಲೈಫ್ ತುಂಬ ಯಾವಾಗಲೂ ಖುಷಿಯಾಗಿರಬೇಕು. ನಮ್ಮ ಜೊತೆ ಇರೋರು ಕೂಡ ಅಷ್ಟೇ ಖುಷಿಯಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ಏನಾದರೂ ಲೈಕ್ ನಮ್ಗೇನು ಇಷ್ಟ ಇದೆ ಅದನ್ನು ಮಾಡ್ತಾ ಇರಬೇಕು ಅಷ್ಟೇ. ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಯಾಕಂದ್ರೆ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ನಮ್ಮನ್ನ ನೋಡಿ ತುಂಬ ಅದರಿಂದ ಇನ್ಸ್ಪೈರ್ ಆಗೋರು ತುಂಬ ಇರ್ತಾರೆ. ಇನ್ಸ್ಪೈರ್ ಆಗಿ ಅಂತ ಹೇಳೋಷ್ಟು ನಾನೇನು ದೊಡ್ಡೋಳು ಅಲ್ಲ, ಅಥವಾ ನಾನೇನು ಆ ಥರ ಆಗಿ ಅಂತಲೂ ಹೇಳ್ತಾ ಇಲ್ಲ. ಬಟ್ ಸಮ್ಟೈಮ್ಸ್ ನನಗೆ ಕಾಮೆಂಟ್ಸ್ ನಾನು ಡಿ ಎಮ್ಸ್ ಎಲ್ಲ ರಿಸೀವ್ ಮಾಡ್ತೀನಿ. ಒಬ್ಬೊಬ್ಬರು ತುಂಬ ಚೆನ್ನಾಗಿ ಮೆಸೇಜ್ ಹಾಕ್ತಾರೆ, ನಮಗೆ ಏನೋ ಕಷ್ಟದಲ್ಲಿದ್ವಿ ಬಟ್ ನಿಮ್ದು ನೋಡಿ ನಮ್ಗೊಂದು ಸ್ವಲ್ಪ ಖುಷಿ ಆಯಿತು, ನಾನು ಹೀಗೆ ಇರಬೇಕು ಖುಷಿಯಾಗಿ ಅಂತ ಹಾಕ್ತಾರೆ. ಆವಾಗ ನಾವೊಂದು ಸ್ವಲ್ಪ ಏನೋ ಒಂದು ಗೊತ್ತಿಲ್ಲ, ಬಟ್ ಒಂದು ಚೂರು ಖುಷಿ ಆಗುತ್ತೆ. ಅಂದರೆ ನಮ್ಮ ಕಡೆಯಿಂದ ಪಾಸಿಟಿವ್ ತಗೊಳ್ಳೋರು ಇರ್ತಾರೆ, ನೆಗೆಟಿವ್ ತಗೊಳ್ಳೋರು ಇರ್ತಾರೆ. ಎಸ್, ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನಂತೂ ಎಲ್ಲೂ ನೆಗೆಟಿವಿಟಿ ಅಂತೂ ಸ್ಪ್ರೆಡ್ ಮಾಡಿಲ್ಲ ಆ್ಯಂಡ್ ಮಾಡೋದು ಇಲ್ಲ. ಸೊ ಇನ್ ಕೇಸ್ ಯಾರಾದರೂ ಇಷ್ಟಪಟ್ಟು ಅದರಿಂದ ಅವ್ರು ಪಾಸಿಟಿವಿಟಿನ ತೊಗೊಂಡ್ರೆ ಐಲ್ ಬಿ ವೆರಿ ಹ್ಯಾಪಿ. ಇಲ್ಲಿ ತನಕ ಎಷ್ಟು ಕಂಟ್ರಿಗಳು ನೋಡ್ಕೊ ಬಂದಿದ್ದೀರಾ ಅಂತ? ಯಾಕಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸಾಕಷ್ಟು ಕಂಟ್ರಿಗಳು ನೀವು ಪ್ರವಾಸ ಮಾಡಿರೋದು ಕಾಣಿಸುತ್ತೆ. ಎಷ್ಟು ಕಂಟ್ರಿ ಆಗಿದೆ ಇಲ್ಲಿ ತನಕ? ಕಂಟ್ರಿ ಮೇ ಬಿ ಒಂದು 5, 6, 7 ಅಷ್ಟೇ. ಸಾರಿ ಕೇಳ್ತಾ ಇದ್ದರೆ ನಂಗೆ ಗೊತ್ತೇ ಇಲ್ಲ, ಕೌಂಟೇ ಮಾಡಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಜಾಗಕ್ಕೆ ಹೋದಾಗ ಆ ಜಾಗ ಇಷ್ಟ ಆದರೆ ಪ್ರತಿ ಟೈಮ್ ಅದಕ್ಕೆ ಮತ್ತೆ ಅದನ್ನೇ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಎಸ್, ನನಗೆ ತುಂಬ ಇಷ್ಟ ಆಗೋದು ಏಷ್ಯನ್ ಕಂಟ್ರೀಸ್, ಬೀಚ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಹೋಗ್ತಿರ್ತೀನಿ. ಮತ್ತು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ. ಮೇ ಬಿ ನ್ಯೂ ಇಯರ್ ಕೂಡ ಟ್ರಾವೆಲ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಫೆಬ್ಬಿಂದ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗ್ತೀನಿ. ಡ್ರೀಮ್ ಕಂಟ್ರಿ ಅಥವಾ ಪ್ಲೇಸ್ ಅಂದರೆ ಯಾವುದು ಇದೆ ಸದ್ಯಕ್ಕೆ? ಡೆಫಿನೆಟ್ಲಿ ಪ್ಯಾರಿಸ್. ನಂಗೆ ಪ್ಯಾರಿಸ್ಗೆ ಹೋಗಬೇಕು ಅಂತ ತುಂಬ ಇಷ್ಟ. ಅದೇನು ಪ್ರತಿ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಾಗಲೂ ಹೋಗೋಕ್ಕಾಗಿಲ್ಲ. ಅದೊಂದು ಜಾಗಕ್ಕೆ ನಾನು ಹೋಗಲೇಬೇಕು. ಹೋಪ್ಫುಲಿ ನನ್ನ ಬರ್ಡೇ ಟೈಮ್ಗೆ ಹೋಗೋಣ ಅಂತ.